ಎಷ್ಟೇ ಜಗಳ ಮಾಡಿದ್ರು ಕೊನೆಗೆ ಪ್ರೀತಿಯಿಂದ ಮಾತನಾಡೋರು ಅಣ್ಣ ತಂಗಿ ಮಾತ್ರ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಹೇಗೆ ಅನಿಸ್ತು ಅಂತ ಎಲ್ಲರೂ ತಪ್ಪದೆ ಕಮೆಂಟ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೊಂದು ಸಜೆಷನ್ನ ಕೊಡ್ತೀನಿ, ಏನಂದರೆ ಯಾರೂ ಫುಲ್ ಸ್ಕ್ರೀನ್ ವಿಡಿಯೋನ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ನಾನು ಕೊಟ್ಟಿರೋ ಇವತ್ತಿನ ಇಮೇಜ್ ವಿಡ್ತ್ಗೆ ಹೆಚ್ಚಾಗಿದೆ, ಹಾಗಾಗಿ ಫುಲ್ ಸ್ಕ್ರೀನಲ್ಲಿ ಕರೆಕ್ಟಾಗಿ ಅಡ್ಜಸ್ಟ್ ಆಗ್ತಾಯಿಲ್ಲ. ಹಾಗಾಗಿ ಇವತ್ತಿನ ಫುಲ್ ಸ್ಕ್ರೀನ್ ಬುಕ್ ಮಾರ್ಕ್ನ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ಇಲ್ಲಾಂದರೆ ನೀವು ಸ್ವಂತ ಇಮೇಜ್ನ ಹಾಕಿ ಮಾಡ್ತೀನಿ ಅಥವಾ ನಿಮ್ಮದೇ ಇಮೇಜ್ನ ಹಾಕಿ ಮಾಡ್ತೀನಿ ಅಂದರೆ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಆದರೆ ನಾನು ಕೂಡ ಇಮೇಜ್ನ ಯೂಸ್ ಮಾಡಬೇಕಾದ್ರೆ ನೀವು 4:5 ಬುಕ್ ಮಾರ್ಕ್ ಇರ್ತಲ್ಲ, ಅದನ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ವಿಡಿಯೋ ಕ್ರಿಯೇಟ್ ಮಾಡಿ. ಓಕೆ, ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ನೋಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ, ವೀಡಿಯೋ ಮಾತ್ರ ನೋಡ್ತಾ ಇದ್ದಾರೆ, ಹಾಗೆ ಮಾಡೋಕೆ ಹೋಗ್ಬೇಡಿ. ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೂಡ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋ ನಾವು ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವಾಗ ನೀವು ವಿಡಿಯೋನ ಕ್ರಿಯೇಟ್ ಮಾಡಬೇಕಾದ್ರೆ ನೀವು ಪ್ರಿಸೆಟ್ನ ಅವಶ್ಯಕತೆ ಇರುತ್ತೆ. ಪ್ರಿಸೆಟ್ನ ಡೌನ್ಲೋಡ್ ಮಾಡೋಕ್ಕೆ ನೀವು ಏನು ಮಾಡಬೇಕಾಗಿಲ್ಲ, ಕ್ರೋಮ್ ಅಥವಾ ಗೂಗಲ್ನ ಓಪನ್ ಮಾಡ್ಕೊಳ್ಳಿ, 𝗵𝘊𝑒diting.com ಅಂತ ಟೈಪ್ ಮಾಡಿ. ಓಕೆ, ಟೈಪ್ ಮಾಡಾದ್ಮೇಲೆ ನಮ್ಮ ವೆಬ್ಸೈಟ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೀವು ಕೆಳಗಡೆ ಬಂದುಬಿಟ್ಟು ನೋಡಿದ್ರೆ ಫುಲ್ ಸ್ಕ್ರೀನ್ ಬುಕ್ ಮಾರ್ಕು, ಹಾಗೆ 4:5 ಬುಕ್ ಮಾರ್ಕ್, ಹಾಗೆ ಇಲ್ಲಿ ಕೆಳಗಡೆ ಈ ರೀತಿ ನಿಮಗೆ ಆಡಿಯೋ ಡೌನ್ಲೋಡು ಹಾಗೆ ಶೇಕ್ ಎಫೆಕ್ಟ್ ಈ ರೀತಿ ಡೌನ್ಲೋಡ್ ಮಾಡೋಕ್ಕೆ ಆಪ್ಷನ್ಸ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಆರಾಮಾಗಿ ನಿಮ್ಮ ಪ್ರಿಸೆಟ್ಟು ನಿಮ್ಮ ಅಲೈಟ್ ಮೋಷನ್ಗೆ ಇಂಪೋರ್ಟ್ ಆಗುತ್ತೆ. ಓಕೆ, ಇವಾಗ ಪ್ರಿಸೆಟ್ನ ಅಲೈಟ್ ಮೋಷನ್ಗೆ ಇಂಪೋರ್ಟ್ ಆದಮೇಲೆ ಇವಾಗ ಅಲೈಟ್ ಮೋಷನಲ್ಲಿ ಯಾವ ರೀತಿ ಎಡಿಟ್ ಮಾಡೋದು ತಿಳಿಸ್ಕೊಡ್ತೀನಿ, ಮುಂದೆ ವೀಡಿಯೋನ ನೋಡ್ತಾ ಇರಿ. ಓಕೆ ಫ್ರೆಂಡ್ಸ್, ಇವಾಗ ನೀವು ಅಲೈಟ್ ಮೋಷನ್ ಓಪನ್ ಮಾಡಿ ಪ್ರಾಜೆಕ್ಟ್ಸ್ ಆಪ್ಷನಲ್ಲಿ ಬಂದಾದ್ಮೇಲೆ ನೋಡ್ಬೋದು ಈ ರೀತಿ ನಿಮಗೆ ಪ್ರಿಸೆಟ್ ಇಂಪೋರ್ಟ್ ಆಗುತ್ತೆ. ಇದರಲ್ಲಿ ಇವಾಗ ನಾನು ಶೇಕ್ ಎಫೆಕ್ಟ್ ಪ್ರಿಸೆಟು ಇದೆ ನೋಡ್ಬೋದು, ಹಾಗೆ 4:5 ಬುಕ್ ಮಾರ್ಕ್ ಇದೆ, ಹಾಗೆ ಫುಲ್ ಸ್ಕ್ರೀನ್ ಬುಕ್ ಮಾರ್ಕ್ ಇದೆ. ಇವಾಗ ನಾನು 4:5 ಬುಕ್ ಮಾರ್ಕ್ನ ಓಪನ್ ಮಾಡ್ಕೋತೀನಿ. ಓಕೆ, ಓಪನ್ ಮಾಡ್ಕೊಂಡಾದ್ಮೇಲೆ ಇವಾಗ ಫಸ್ಟ್ಗೆ ನೋಡ್ತಿರ್ಬೋದು ಇಲ್ಲಿ ಡೈಲಾಗ್ ಏನಿದೆ ಅಲ್ಲ, ಡೈಲಾಗ್ನ ನಾನು ಫಸ್ಟ್ಗೆ ಆ್ಯಡ್ ಮಾಡಿರ್ತೀನಿ, ನೀವೇನೂ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಫಸ್ಟ್ಗೆ ಏನಾದ್ರು ನಾನು ಫಸ್ಟ್ಗೆ ಆ್ಯಡ್ ಮಾಡಿರ್ತೀನಿ, ನೀವೇನು ಮಾಡೋಕ್ಕೆ ಹೋಗಬೇಡಿ. ಓಕೆ, ಇವಾಗ ನೀವು ಇಲ್ಲಿ 6 ಸೆಕೆಂಡ್ ಬಂದಾದ್ಮೇಲೆ ಏನು ಮಾಡಬೇಕಾಗುತ್ತೆ ಅಂದರೆ ಫಸ್ಟಿಗೆ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಆ್ಯಂಡ್ ವಿಡಿಯೋಲಿ ಹೋಗ್ಬಿಟ್ಟು ನಾನು ಈ ರೀತಿ ಇಮೇಜ್ ಅಂತ ನಾನು ನಿಮಗೆ ಟೆಲಿಗ್ರಾಮಲ್ಲಿ ಅಥವಾ ವೆಬ್ಸೈಟಲ್ಲಿ ಇರುತ್ತೆ, ವೆಬ್ಸೈಟಲ್ಲಿ ಮೊದಲೇ ಬಂದಿರುತ್ತೆ, ನೀವು ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಇವಾಗ ನಾನು ಯಾವುದಾದ್ರೂ ಇಮೇಜ್ನ ಇರುತ್ತೆ ಆ್ಯಡ್ ಮಾಡ್ಕೋತೀನಿ. ಓಕೆ, ಆ್ಯಡ್ ಮಾಡ್ಕೊಂಡಾದ್ಮೇಲೆ ಅದನ್ನ ಇರುತ್ತೆ ಫುಲ್ ಸ್ಕ್ರೀನ್ಗೆ ಝೂಮ್ ಮಾಡ್ಕೊಳ್ಳಿ. ಝೂಮ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಬುಕ್ ಮಾರ್ಕ್ ಹೋಗ್ಬಿಟ್ಟು ರೈಟ್ ಸೈಡ್ ಏನಿರುತ್ತಲ್ಲ, ರೈಟ್ ಸೈಡ್ನೇ ಇರುತ್ತೆ, ನೀವು ಕಟ್ ಮಾಡ್ಕೊಳ್ಳಿ. ಓಕೆ, ಕಟ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಆ್ಯಂಡ್ ವಿಡಿಯೋಲಿ ಹೋಗ್ಬಿಟ್ಟು ಇವಾಗ ಮತ್ತೊಂದು ಇಮೇಜ್ನ ಇರುತ್ತೆ ಆ್ಯಡ್ ಮಾಡ್ಕೊಳ್ಳಿ. ಅದನ್ನು ಕೂಡ ನೆಕ್ಸ್ಟ್ ಬುಕ್ ಮಾರ್ಕ್ ಹೋಗ್ಬಿಟ್ಟು ಇರುತ್ತೆ ರೈಟ್ ಸೈಡ್ನ ಕಟ್ ಮಾಡ್ಕೊಳ್ಳಿ. ಓಕೆ, ಇದೇ ರೀತಿ ವಿಡಿಯೋ ಎಂಡವರೆಗೂ ಸೇಮ್ ಇದೇ ರೀತಿ ಇಮೇಜ್ ಬರುತ್ತೆ. ಫಸ್ಟಿಗೆ ಎಲ್ಲ ಇಮೇಜ್ನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಳ್ಳಿ. ಇವಾಗ ಎಲ್ಲ ಇಮೇಜ್ ಅಂತ ಆ್ಯಡ್ ಮಾಡಾಗಿದೆ. ಇವಾಗ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಮತ್ತೆ 6 ಸೆಕೆಂಡ್ಗೆ ಬನ್ನಿ, ಬಂದಾದ್ಮೇಲೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಮೇಜ್ ಆ್ಯಂಡ್ ವಿಡಿಯೋಲಿ ಹೋಗಿ. ಇಮೇಜ್ ಆ್ಯಂಡ್ ವಿಡಿಯೋಲಿ ಹೋದಾದ್ಮೇಲೆ ನಾನೊಂದು ಬ್ಲ್ಯಾಕ್ ಕಲರ್ ಫೋಟರ್ ಪೇಂಜನ್ನು ಕೊಟ್ಟಿರ್ತೀನಿ. ಈ ಫೋಟರ್ ಪೇಂಜನ್ನು ಯಾಕೆ ಹೆಚ್ಚಾಗಿ ಯೂಸ್ ಮಾಡ್ತೀನಿ ಅಂದರೆ ಫೋಟರಲ್ಲಿ ನೀವು ಕರೆಕ್ಟಾಗಿ ನೀವು ಯಾವುದಾದ್ರೂ ಪೇಂಜನ್ನ ಆ್ಯಡ್ ಮಾಡಿದ್ರೆ ಅದು ಸರಿಯಾಗಿ ಕಾಣಲ್ಲ. ಹಾಗಾಗಿ ಈ ಫೋಟರ್ ಪೇಂಜ್ ಬ್ಲ್ಯಾಕ್ ಕಲರ್ ಇರೋ ಫೋಟರ್ ಪೇಂಜನ್ನ ಯೂಸ್ ಮಾಡಿದ್ರೆ ಅದು ಒಂದು ಸ್ವಲ್ಪ ಎದ್ದು ಕಾಣುತ್ತೆ ಅಂತ ಈ ಫೋಟರ್ ಪೇಂಜನ್ನ ನಾನು ಹೆಚ್ಚಾಗಿ ಯೂಸ್ ಮಾಡ್ತಾ ಇರ್ತೀನಿ. ಓಕೆ, ಇದನ್ನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಮತ್ತೆ ಇಮೇಜ್ ಆ್ಯಂಡ್ ವಿಡಿಯೋಲಿ ಹೋಗ್ಬಿಟ್ಟು ಇವಾಗ ನಾನು ಇನ್ನೊಂದು PNGನ ಕೊಟ್ಟಿರ್ತೀನಿ. ಆ PNG ನಿಮಗೆ ವೆಬ್ಸೈಟಲ್ಲಿ ಸಿಗುತ್ತೆ ಅಥವಾ ಟೆಲಿಗ್ರಾಮಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ, ವೆಬ್ಸೈಟಲ್ಲಿ ಬೇಗ ಸಿಗುತ್ತೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಇದನ್ನ ನೀವು ಇಲ್ಲಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಕೆಳಗಡೆ ಇರುತ್ತೆ, ಇಲ್ಲಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಡಿ. ಓಕೆ, ಮಾಡ್ಕೊಂಡಾದ್ಮೇಲೆ ಈ 2 PNGನ ಇರುತ್ತೆ ಸೈಡ್ಗೆ ಟ್ಯಾಪ್ ಮಾಡಿಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ಪೂರ್ತಿ ವೀಡಿಯೋ ಎಂಡ್ವರೆಗೂ ಹೋಗ್ಬಿಟ್ಟು ಇಲ್ಲಿ ನೀವು ಇರುತ್ತೆ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಓಕೆ, ಎಕ್ಸ್ಟೆಂಡ್ ಮಾಡ್ಕೊಂಡಾದ್ಮೇಲೆ ಇವಾಗ ಒಂದು ಸ್ಟೆಪ್ ಬ್ಯಾಕ್ ಬನ್ನಿ. ಓಕೆ, ಬ್ಯಾಕ್ ಬಂದಾದಮೇಲೆ ಇಲ್ಲಿ ಶೇಕ್ ಎಫೆಕ್ಟ್ ಬೈ MK Studio ಎಡಿಟಿಂಗ್ ಅಂತ ಇರುತ್ತೆ, ಅದನ್ನ ನೀವು ಓಪನ್ ಮಾಡ್ಕೊಳ್ಳಿ. ಓಕೆ, ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಫಸ್ಟ್ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಎಫೆಕ್ಟ್ಸಲ್ಲಿ ಹೋಗಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಾಪಿ ಎಫೆಕ್ಟ್ ಮಾಡ್ಕೊಳ್ಳಿ. ಓಕೆ, ಕಾಪಿ ಮಾಡಿ ನೀವು ಏನು ಮಾಡ್ತಾರೋ ಪ್ರಿಸೆಟ್ ಇದೆಲ್ಲ ಅದನ್ನ ನೀವು ಓಪನ್ ಮಾಡ್ಕೊಳ್ಳಿ. ಓಕೆ, ಓಪನ್ ಮಾಡ್ಕೊಂಡಾದ್ಮೇಲೆ ಇವಾಗ ಫಸ್ಟ್ ಇಮೇಜ್ ಇರುತ್ತೆ ನೋಡಿ 6 ಸೆಕೆಂಡ್ಗೆ. ಓಕೆ, ಫಸ್ಟ್ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಫೆಕ್ಟ್ಸಲ್ಲಿ ಹೋಗಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಎಫೆಕ್ಟ್ನ ಪೇಸ್ಟ್ ಮಾಡಿ. ಓಕೆ, ಇದೊಂದೇ ಇಮೇಜ್ಗೆ ಎಫೆಕ್ಟ್ನ ಪೇಸ್ಟ್ ಮಾಡಿ. ಉಳಿದಿರೋ ಇಮೇಜ್ಗೆ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಮತ್ತೆ ಬ್ಯಾಕ್ ಬನ್ನಿ, ಈ ಶೇಕ್ ಎಫೆಕ್ಟ್ ಬೈ MK Studio ಎಡಿಟಿಂಗ್ ಅಂತ ಇದೆ, ಅದನ್ನ ನೀವು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಸೆಕೆಂಡ್ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಫೆಕ್ಟ್ಸಲ್ಲಿ ಹೋಗಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಾಪಿ ಎಫೆಕ್ಟ್ ಮಾಡ್ಕೊಳ್ಳಿ. ಓಕೆ, ಕಾಪಿ ಮಾಡ್ಕೊಂಡಾದ್ಮೇಲೆ ಮಾಡ್ತಾ ಇರೋ ಪ್ರಾಜೆಕ್ಟ್ ಏನಿರುತ್ತಲ್ಲ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಇವಾಗ ಇಲ್ಲಿ ಫಸ್ಟ್ ಇಮೇಜ್ನ ಬಿಟ್ಟು ಮುಂದೆ ಏನು ಇಮೇಜ್ ಬರ್ತಲ್ಲ ಆ ಎಲ್ಲ ಇಮೇಜ್ಗಳಿಗೆ ಈ ಎಫೆಕ್ಟ್ನ ನೀವು ಇರುತ್ತೆ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಎಫೆಕ್ಟ್ಸಲ್ಲಿ ಹೋಗಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ಪೇಸ್ಟ್ ಮಾಡ್ತಾ ಹೋಗಿ. ಓಕೆ, ಇದೇ ರೀತಿ ನೀವು ಮುಂದೆ ಬರೋ ಎಲ್ಲ ಇಮೇಜ್ಗಳಿಗೆ ಎಫೆಕ್ಟ್ನ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಸಿಂಪಲಾಗಿ ಇಲ್ಲಿ ಮೇಲೆ ಶೇರ್ ಆಪ್ಷನ್ ಕಾಣ್ತಾ ಇದೆ, ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ಸೈಡ್ಗೆ ಎರೋ ಮಾರ್ಕ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಇಲ್ಲಿ ವೀಡಿಯೋ ಕ್ವಾಲಿಟಿನ ಸೆಲೆಕ್ಟ್ ಮಾಡ್ಕೋಬೋದು. ಹಾಗಾದರೂ MP4 ಎಕ್ಸ್ಪೋರ್ಟ್ ಪ್ರಾಬ್ಲಮ್ ಅಂದರೆ ನೀವು ಇಲ್ಲಿ ವೀಡಿಯೋ ಕ್ವಾಲಿಟಿನ ಒಂದು ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ವೀಡಿಯೋನ ಎಕ್ಸ್ಪೋರ್ಟ್ ಮಾಡ್ಬೋದು. ಓಕೆ, ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿ ಮತ್ತಷ್ಟು ಕನ್ನಡ ಎಡಿಟಿಂಗ್ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.